ಇಲ್ಲ, ಯಾಕಂದ್ರೆ ನೋಡಿ, ಈಗ ನಮ್ಮ ವಿಧಾನಸಭೆ ನಮ್ಮ ಸಚಿವಾಲಯ ವಿಧಾನ ಮಂಡಲದು ವಿಧಾನ ಸೇರಿ ನಮ್ಮ ರಾಜ್ಯ ಮಟ್ಟದಲ್ಲಿ ಗೌರವ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಮ್ಮ ಸಮ್ಮೇಳನ ಏರ್ಪಡಿಸಿದ ಬಗ್ಗೆ ಒಂದು ಚರ್ಚೆ ಕೂಡ ಆಗಿದೆ. ಇದೆಲ್ಲ ಇವತ್ತು ಹಾಗೂ ಜನಸಾಮಾನ್ಯ ಇವತ್ತು ಜನರ ಹತ್ತಿರದೇ ಬೇರೆ ಬೇರೆ ಕಾರ್ಯಕ್ರಮ ಮಾಡಿದಂಥ ಮೆಚ್ಚುಗೆಯನ್ನು ಕೂಡ ಇವತ್ತು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಇದು ಲೈಟಿಂಗ್ ಇರಲಿ, ಬೇರೆ ಬೇರೆ ವ್ಯವಸ್ಥೆ ಮುಖಾಂತರ ಕೂಡ ನಮ್ಮ ರಾಜ್ಯ ಜನತೆಗೆ ನಮ್ಮ ವಿಧಾನಸಭೆಯಲ್ಲಿ ಹೀಗೆ ಇದೆ ಹೆಮ್ಮೆಯಿಂದ ಹೇಳುವಂತ ಹಲವು ಕೆಲಸ ಕಾರ್ಯಗಳು ಆಗಿಲ್ಲ. ಇದೆಲ್ಲ ಆಗಬೇಕಾದ್ರೆ ಅದು ನನ್ನ ಒಬ್ಬರಿಂದ ಮಾತ್ರ ಆಗಲಿಲ್ಲ. ನಾನು ಮತ್ತು ಉಪಸಭಾಪತಿ ನಮ್ಮ ಇಬ್ಬರು ಮಾತ್ರ ಅಲ್ಲ, ಅದರ ಹಿಂದೆ ಕಾಣದ ಕೈಗಳಾಗಿ ಕೆಲಸ ಮಾಡಿದಂಥ ಹಲವಾರು ಇವತ್ತು ನಮ್ಮ ನೌಕರರಿದ್ದಾರೆ. ನನ್ನ ಆಫೀಸ್ಗೆ ಸೇರಿದ PS ಆಫೀಸ್ ಸ್ಟಾಫ್ ಹಿಡಿದು ಸಚಿವಾಲಯದ ಸೆಕ್ರೆಟರಿಯಿಂದ ಹಿಡಿದು ತಳಮಟ್ಟ ಸಿಬ್ಬಂದಿ ವರ್ಗದ ತನಕ ಇವತ್ತು ನಮ್ಮ LH ಡ್ರೈವರ್ನವರು ಇರಲಿ, D ಗ್ರೂಪ್ ನೌಕರರಿರಲಿ, ಇವರೆಲ್ಲರೂ ಕೂಡ ಒಂದು ತಂಡವ ಕೆಲಸ ಮಾಡೋ ಕಾರಣ ಇವತ್ತು ನಮಗೆ ಒಂದು ಗೌರವಪೂರ್ವಕವಾಗಿ ಸಂತೋಷ ನಾವು ಈ ಒಂದು ಕಳೆದಿದ್ದೇವೆ. ಅವ್ರದ್ದು ಪ್ರತಿಯೊಂದು ವರ್ಷವೂ ಕೂಡ ಒಂದು ಗೌರವಪೂರ್ವಕವಾಗಿ ಜೊತೆ ಸೇರುವಂತ ಒಂದು ಯೋಜನೆ ರೂಪಿಸಬೇಕಂತೇಳಿ ನಾವು ತೀರ್ಮಾನ ಮಾಡಿದ್ದು. ಮೊನ್ನೆ ಬಹುಶಃ ಇದು ಈ ರೀತಿಯಲ್ಲಿ ಆಗುವಾಗ ಅದನ್ನು ಆದಷ್ಟು ಬೇಗನೆ ಮುಗಿಸುವಂತೇಳಿ ನಾವು ಡೇಟ್ ಫಿಕ್ಸ್ ಮಾಡಿದ್ವಿ. ಸೊ ಅದಕ್ಕೆ ಕನೆಕ್ಷನ್ ಅಂತಲ್ಲ, ಒಂದು ಕಾರ್ಯಕ್ರಮ ಯೋಜನೆ ಇತ್ತು, ಅದನ್ನು ಇವತ್ತು ಆಲ್ರೆಡಿ ಮಾಡಿದ್ದೇವೆ. ಅದಕ್ಕೆ ನೀವು ಹೇಳುದು ಅಷ್ಟೇ, AICC ಸಿದ್ಧಪಡಿಸಿರುವಂತಹ ಸಚಿವರ ಅಂತಿಮ ಪಟ್ಟಿಯಲ್ಲಿ ಖಾದರ್ ಅವರ ಹೆಸರಿದೆ ಅಂತ ತಮ್ಗೇನಾದ್ರೂ ಮಾಹಿತಿ ಬಂದಿದೆಯಾ? ಹೇಗೆ? ನನಗೆ ಯಾವುದೇ ಮಾಹಿತಿ ಇಲ್ಲ. ನಾನು ಸ್ಪೀಕರ್ ಆಗಿ ಇದ್ದೇನೆ. ಸಚಿವರಾಗುವ ಯಾವುದೇ ರೀತಿ ಮಾಹಿತಿಗಳು ಬಂದಿಲ್ಲ ಇನ್ನು? ಎಲ್ಲ ಮಾಹಿತಿಗಳು ಎಲ್ಲ ನಿಮ್ಮಿಂದಲೇ ಬಂದು ಬರಬಹುದು ಅನ್ನೋದು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಯಾವುದು ಸಚಿವರ ಸ್ವೀಕಾರ ಮಾಡುತ್ತೆ ಅಂತ ಹೇಳಲಾಗ್ತದೆ, ತಾವು ನಿಜನಾ ಸರ್? ಅದೇ, ನನಗೆ ಅಧಿಕೃತವಾಗಿ ನನಗೆ ಮಾಹಿತಿ ಬರಲಿಲ್ಲ. ನಮಗೆ ಮಾಧ್ಯಮದ ಮುಖಾಂತರ, ನಿಮ್ಮ ಮುಖಾಂತರ ಎಲ್ಲ ಇದು ಪ್ರಮಾಣ ವಚನದ್ದು ಮಾಹಿತಿ ಬರ್ತದೆ, ಬೇರೆ ಬೇರೆ ಖಾತೆಗಳ ಮಾಹಿತಿ ಬರ್ತದೆ ಇದರಲ್ಲಿ. ಬಟ್ ನಮ್ಗೆ ಯಾವ್ದು ಕೂಡ ನಮ್ಮ ಇದೇ ನಾಯಕರು ಮಾತಾಡ್ತಾರೆ, ಇದರ ಬಗ್ಗೆ ಎಂದು ಕೂಡ ಅವರು ಮಾತಾಡ್ಲಿಲ್ಲ. ಬಗ್ಗೆ ಕೇಳಲಿಕ್ಕೂ ಇಲ್ಲ. ಯಾವುದು ಸಚಿವರಾಗೋದಕ್ಕೆ ನಾಳೆವರೆಗೂ ಅದೇ ನೋಡಿ, ಈಗ ನಾವೀಗ ಒಂದು ಸ್ಥಾನದಲ್ಲಿ ಇದ್ದೇವೆ, ನಾವು ಕೆಲಸ ಮಾಡ್ತಾ ಇರ್ತಿದ್ದೇವೆ. ನಾಳೆ ಇನ್ನೊಂದು ಸ್ಥಾನ ಕೊಟ್ಟು ಅದಕ್ಕೆ ಕೆಲಸ ಮಾಡುವಂಥದ್ದು. ಸೊ ಅದು ಅಲ್ಲಿ ಬರಲೇಬೇಕಂತ ಕಾಯುವಂಥ ಪ್ರಶ್ನೆ ಏನಿದೆ. ಇವತ್ತು ಒಮ್ಮೆ ನಮ್ಗೆ ಅಧಿಕೃತ ಆದೇಶ ಬಂದ ನಂತರ ನಾನು ಬಹುಶಃ ನನ್ನ ಡೆಪ್ಯೂಟಿ ಅವರಿಗೆ ಅದನ್ನು ಕೊಡಬೇಕು. ಅದು ನಾನು ನಾಳೆ 12 ಗಂಟೆಗೆ ಆಗಿದ್ದಲ್ಲಿ ನಾಳೆ 12 ಗಂಟೆ ಕೊಡ್ತೇವೆ. ಡೆಪ್ಯೂಟಿ ಸಭಾಧ್ಯಕ್ಷ ಹೇಳ್ತಿದ್ರೆ ಮಂತ್ರಿ ಆಗ್ತಾರೆ ಅಂತ ಒಂದು ಕಡೆ ಹೇಳಿದ್ರು. ಇದೆ, ಅದು ಅಫಿಷಿಯಲ್ ಆಗಿ ನಮ್ಗೆ ಯಾವ್ದು ಕೂಡ ಬರಲಿಲ್ಲ ಆಯ್ದಲ್ಲಿ. ಮತ್ತು ಈಗಲೇ ಬರ್ಬೇಕಂತ ಟೆನ್ಷನ್ ಅಲ್ಲಿ ಕೂಡ ಇಲ್ಲ. ಅದ ಟೈಮ್ ತಕೊಂಡು ಆರಾಮಾಗಿ ಬರಲಿ. ಅದಕ್ಕೆ ಯಾವುದು ಅದು ಕೂಡ ಈ ಮಾಧ್ಯಮದಲ್ಲಿ ನಾನು ಕೇಳಿದ್ದು ಇದರಲ್ಲಿ. ಅದಕ್ಕೆ ನಮ್ಗೆ ಸಬ್ಜೆಕ್ಟ್ ಕೂಡ ಗೊತ್ತಿಲ್ಲ. ಆಲ್ ದಿ ಬೆಸ್ಟ್. ನಿಮ್ಮ ಮನೆಗೆ ಬರಬೇಕು.